ಹೆಲೋ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್ ಆಫ್ ದಾವಣಗೆರೆ. ಇವತ್ತು ನಾವು ದಾವಣಗೆರೆಯಲ್ಲಿ ಇರೋ ಎಕ್ಸಿಬಿಷನನ್ನು ಎಕ್ಸ್ಪ್ಲೋರ್ ಮಾಡೋಣ. ನಾವಲ್ಲಿ ಎಂಟರ್ ಆದ ತಕ್ಷಣ ಫಸ್ಟ್ ಹೋಗಿದ್ದು ಬುಕ್ಕಿಂಗ್ ಕೌಂಟರಿಗೆ. ತುಂಬ ರಶ್ ಇತ್ತು ಆ್ಯಂಡ್ ಪರ್ ಟಿಕೆಟ್ 80 ರೂಪೀಸ್ ಚಾರ್ಜ್ ಮಾಡ್ತಿದ್ದಾರೆ. 80 ರೂಪೀಸ್ ವರ್ತ್ ಇದೇನೋ ಇಲ್ಲೋ ಅಂತ ಒಳಗಡೆ ಹೋಗಿ ನೋಡೋಣ. ನಾವು ನಮ್ಮ ಫ್ಯಾಮಿಲಿಯಿಂದ 11 ಮೆಂಬರ್ಸ್ ಹೋಗಿದ್ವಿ. ಸೊ ಟಿಕೆಟ್ ಕೊಟ್ಟು ನಾವು ಒಳಗೆ ಹೋಗ್ತಿದ್ದೀವಿ. ಎಂಟರ್ ಆದ ತಕ್ಷಣ ಫಸ್ಟ್ ಇಬ್ಬರು ವೆಲ್ಕಮ್ ಮಾಡ್ತಾರೆ, ಆಧಾರದ ಸ್ವಾಗತ ಅಂತ. ಎಂಟರ್ ಆದಮೇಲೆ ಅಲ್ಲಿ ಫಸ್ಟ್ ನಾವು ಎಲಿಫೆಂಟ್ಸ್ನ ನೋಡ್ಬೋದು. ಇಲ್ಲಿರೋ ಪ್ರತಿಯೊಂದು ಅನಿಮಲ್ಸ್ ಕೂಡ ರೋಬೋಟಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿರೋದು ಹಾರ್ಸಸ್. ಎಲ್ಲರೂ ಪಿಕ್ಚರ್ಸ್ ಕ್ಲಿಕ್ ಮಾಡಿಸ್ಕೊತಿದ್ರು ಅಲ್ಲಿ ನಿಂತ್ಕೊಂಡು. ನಾವು ಕೂಡ ತೆಗೆಸ್ಕೊಂಡ್ವಿ ಫ್ಯಾಮಿಲಿ ಜೊತೆ. ಆ್ಯಂಡ್ ಇಲ್ಲಿ ಆಟಾಡೋಕ್ಕೆ ಗೇಮ್ಸ್ ಕೂಡ ಇದ್ದಾವೆ. ನೆಕ್ಸ್ಟ್ ನಾವು ಹಾಗೆ ಒಳಗೆ ಹೋದ್ವಿ. ಇಲ್ಲಿ ಫುಲ್ ವಾಲ್ಪೇಪರ್ಸ್ ಇದ್ದಾವೆ. ನೀವು ಪುನೀತಿಂದು ವಾಲ್ಪೇಪರ್ ನೋಡ್ಬೋದು. ಇಲ್ಲಿ ನಿಂತ್ಕೊಂಡು ನಾವು ಫೋಟೋಶೂಟ್ ಕೂಡ ಮಾಡಿಸ್ಕೋಬೋದು. ಹಾಗೆ ನಾವು ನೆಕ್ಸ್ಟ್ ಹೋದ್ವಿ ಹಾಗೆ ನಡ್ಕೊಂಡು. ಫಸ್ಟ್ ನಾವು ಎಂಟರ್ ಆದ ತಕ್ಷಣ ಅಲ್ಲಿ ವಾಟರ್ ಸೆನ್ಸೇಷನ್ ಎಷ್ಟು ಕೂಲಿಂಗ್ ಆಗಿತ್ತು ಅಂದರೆ ಆ ಪ್ಲೇಸ್ನ ನೋಡೋಕ್ಕೆ ವಾವ್ ಅನಿಸ್ತಾ ಇತ್ತು. ಲೈಕ್ ಬೇರೆ ವರ್ಲ್ಡಲ್ಲಿ ಎಂಟರ್ ಆಗಿದ್ದೀವಿ ಅನ್ನೋ ಥರ ಫೀಲ್ ಇತ್ತು. ಸೊ ಹಾಗಿದ್ರೆ ನಿಮಗೆ ಈ ಸೆಷನಲ್ಲಿರೋ ಎಲ್ಲ ರೋಬೋಟಿಕ್ಸ್ನ ತೋರಿಸ್ತೀನಿ, ಒಂದ್ಸಲ ನೋಡ್ಕೊಂಡು ಬನ್ನಿ. ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹಾಗೆ ಒಳಗೆ ಹೋದ್ವಿ. ಅಲ್ಲಿ ರೋಬೋಟಿಕ್ಸ್ ಕಂಪ್ಲೀಟ್ ಆಯಿತು. ಇಲ್ಲಿ ರೋಬೋಟಿಕ್ ಅನಿಮಲ್ಸ್ ಇದ್ದಾವೆ. ಸೊ ಅದನ್ನು ನೋಡೋಕ್ಕೆ ಅಂತ ಒಳಗೆ ಹೋಗ್ತಿದ್ದೀವಿ. ಸೊ ಇಲ್ಲೂ ಕೂಡ ಸೇಮ್ ಅದೇ ಕೂಲಿಂಗ್ ಸೆನ್ಸೇಷನ್ ಇದೆ. ಸೊ ಹಾಗಿದ್ರೆ ಇಲ್ಲಿರೋ ಅನಿಮಲ್ಸ್ನ ತೋರಿಸ್ಕೊಂಡು ಬರ್ತೀನಿ, ಒಂದ್ಸಲ ನೋಡ್ಕೊಂಡು ಬನ್ನಿ. ಇಲ್ಲಿ ಎಂಟರ್ ಆದ ತಕ್ಷಣ ನಮಗೆ ಬೇಕಾಗಿರೋ ಐಟಮ್ಸ್ನ ನಾವು ಪರ್ಚೇಸ್ ಮಾಡ್ಬೋದು. ನಾವು ಸಣ್ಣದಿದೆ ಅಂತ ಅಂದ್ಕೊಂಡು ಇವತ್ತು ತುಂಬ ದೊಡ್ಡದಿದೆ. ಮನೇಲಿ ಯೂಸ್ ಮಾಡೋ ಐಟಮ್ಸಿಂದ ಹಿಡಿದು ಎಲ್ಲದೂ ಕೂಡ ಇಲ್ಲಿ ಸಿಗುತ್ತೆ. ಈವನ್ ಅಲ್ಲಿ ಕ್ಲಾತ್ಸ್ ಕೂಡ ಅವೈಲೇಬಲ್ ಇತ್ತು. ಆ್ಯಂಡ್ ಅಲ್ಲಿ ಡ್ರೈ ಫ್ರೂಟ್ಸು ಕೂಡ ಅವೈಲೇಬಲ್ ಇತ್ತು. ಡ್ರೈ ಫ್ರೂಟ್ಸ್, ಬ್ಯಾಂಗಲ್ಸ್ ಆ್ಯಂಡ್ ಮೊಬೈಲ್ ಕವರ್ಸ್ ಕೂಡ ಇತ್ತು. ಆ್ಯಂಡ್ ಅಲ್ಲಿ ಬಟ್ಟೆ ಕೂಡ ಅವೈಲೇಬಲ್ ಇದ್ದಾವೆ. ಹೋಗಿರೋರು ಜಸ್ಟ್ ಎಕ್ಸಿಬಿಷನ್ ಅಷ್ಟೇ ಅಲ್ಲ, ಪರ್ಚೇಸಿಂಗ್ ಕೂಡ ಮಾಡ್ಕೊಂಡು ಬರ್ಬೋದು. ನೀವು ನೋಡ್ಬೋದು ಇಲ್ಲಿ ಸ್ಲಿಪ್ಪರ್ಸ್ ಕೂಡ ಅವೈಲೇಬಲ್ ಇದ್ದಾವೆ.
ಕರ್ಟನ್ಸ್ ಆ್ಯಂಡ್ ಇಲ್ಲಿ ಡ್ರೈ ಸ್ನ್ಯಾಕ್ಸ್ ಅವೈಲೇಬಲ್ ಇತ್ತು. ಪಿಲ್ಲೋಸ್ ಆ್ಯಂಡ್ ಸಣ್ಣ ಮಕ್ಳಿಗೆ ಬೇಕಾಗಿರೋ ಐಟಮ್ಸ್, ಸ್ಟೇಷ್ನರಿ ಐಟಮ್ಸ್, ಅವ್ರು ಆಟ ಆಡೋ ಗೇಮ್ಸ್ ಐಟಮ್ಸ್ ಎಲ್ಲ ಕೂಡ ಇತ್ತು. ಇಲ್ಲಿ ಕಂಪ್ಲೀಟಾಗಿ ನಾವು ನೆಕ್ಸ್ಟ್ ಒಳಗೆ ಹೋದ್ವಿ. ಅಲ್ಲಿ ಸ್ಯಾರಿ ಸೆಂಟರ್ ಇತ್ತು. ಸ್ಯಾರೀಸ್ 399ಗೆ 3 ಸ್ಯಾರೀಸ್ ಕೊಡ್ತಾಯಿದ್ರು. ಆಫರ್ಸಿಂದ ಸ್ಯಾರೀಸ್ನ ಸೆಲ್ ಮಾಡ್ತಾಯಿದ್ರು. ನೆಕ್ಸ್ಟ್ ಇಲ್ಲಿ ಪಿಕಲ್ಸ್ ಇತ್ತು. ನಾವು ಪಿಕಲ್ಸ್ ಪರ್ಚೇಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇಲ್ಲಿ ಮಸಾಲ ಐಟಮ್ಸ್, ಅದೇ ಮತ್ತು ಮಕ್ಕಳಿಗೆ ಆಟ ಆಡೋ ಐಟಮ್ಸ್. ಇಲ್ಲಿ ಆರ್ಗ್ಯಾನಿಕ್ ಪಾಪಡ್ಸ್ ಇತ್ತು ಮತ್ತು ಸ್ಟೇಷ್ನರಿ ಐಟಮ್ಸ್. ಇಲ್ಲಿ ಬುಕ್ಸ್ ಕೂಡ ಅವೈಲೇಬಲ್ ಇದ್ದಾವೆ ಆ್ಯಂಡ್ ವೆರೈಟೀಸ್ ಆಫ್ ಗೇಮ್ಸ್ ಇದೆ ಮಕ್ಕಳಿಗೆ ಆಟ ಆಡೋಕ್ಕೆ. ನಮಗೆ ಬೇಕಾಗಿರೋ ಐಟಮ್ಸ್ ಕೂಡ ಇಲ್ಲಿ ತಿನ್ನೋಕ್ಕೆ ಅವೈಲೇಬಲ್ ಇದೆ. ಲೈಕ್ ಪಾಪಡ್ ಆ್ಯಂಡ್ ಸ್ನ್ಯಾಕ್ಸ್ ಕೂಡ ಅವೈಲೇಬಲ್ ಇದೆ. ನಾವು ಅದನ್ನು ಟೇಸ್ಟ್ ಮಾಡ್ಬೋದು. ಗೋಬಿ ಮಂಚೂರಿ, ಪಾವ್ ಭಾಜಿ, ವಡಾ ಪಾವ್ ಆ್ಯಂಡ್ ನಾವಿಲ್ಲಿ ತೊಗೊಂಡಿದ್ದು ಗೋಬಿ ಆ್ಯಂಡ್ ಪೊಟ್ಯಾಟೊ ಟ್ವಿಸ್ಟರ್. ದಾವಣಗೆರೆಯಲ್ಲಿ ಫ್ಯಾಮಿಲಿ ಜೊತೆ ಈ ಥರ ಒಂದು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಎಂಜಾಯಬಲ್ ಇರುತ್ತೆ. ತುಂಬ ಜನ ಬಂದಿದ್ದರು. ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಟೋಟಲಿ ಇಲ್ಲಿರೋ ಎಕ್ಸಿಬಿಷನನ್ನು ಫುಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ವಿಸಿಟ್ ಮಾಡಿದ್ರಾ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.